Shade Jewelers and Diamond House. Beyond Limits. Women redefining success. ನಮಸ್ಕಾರ ವೀಕ್ಷಕರೇ, ವಿ4 ನ್ಯೂಸ್ ಮತ್ತು ಎಸ್ಎಲ್ ಶೇಡ್ ಜುವೆಲರ್ಸ್ ಆ್ಯಂಡ್ ಡೈಮಂಡ್ ಹೌಸ್ ಪ್ರಸ್ತುತಪಡಿಸುವ ಬಿಯಾಂಡ್ ಲಿಮಿಟ್ಸ್ ವಿಮೆನ್ ರೀಡಿಫೈನಿಂಗ್ ಸಕ್ಸಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ ಅನುಷ್. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇರುವವರು ಸ್ಫೂರ್ತಿ ಕ್ಯಾಶ್ಯೂಸ್ನ ಮಾಲೀಕರಾಗಿರುವಂತಹ ರೋಶ್ನಿ ಅವರು. ಬನ್ನಿ ಅವರಿಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರೋಶ್ನಿ ಅವರೇ, ವೆಲ್ಕಮ್ ಟು ದ ಪ್ರೋಗ್ರಾಮ್. ಥ್ಯಾಂಕ್ ಯು. ರೋಶ್ನಿ ಅವರೇ, ಮೊದಲಿಂದಾಗಿ ಕೇಳೋದು ಅಂತ ಹೇಳಿ ಆದರೆ ಬೇಸಿಕಲಿ ನೀವು ಎಲ್ಲಿಯವರು ಅಂತ ತಿಳಿಸ್ಬೋದು? ನಾನು ಉಡುಪಿಯ ಶಂಕರ್ಪುರದ ಮಧ್ವಾಚಾರ್ಯ ಹುಟ್ಟಿದ ಸ್ಥಳ ಅಂದರೆ ಪಾಜಕ ಕ್ಷೇತ್ರ ಇದೆ, ಅಲ್ಲಿ ಹುಟ್ಟಿದ್ದು. ಮತ್ತು ನಂದು ಎಜುಕೇಷನ್ ಅಲ್ಲೇ ಶಂಕರ್ಪುರದಲ್ಲಿ ಸೆಂಟ್ ಜಾನ್ಸ್ ಅಲ್ಲೇ ಆಯಿತು. ಆಮೇಲೆ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಜ್ಯೋತಿ ನಿವಾಸಲ್ಲಿ ಕಾಲೇಜೆಲ್ಲ ಮಾಡಿದ್ದು. ಆಮೇಲೆ ನಾನು ಸ್ಟೇಟ್ SBIಯಲ್ಲಿ ವರ್ಕ್ ಮಾಡಿದ್ದೀನಿ, ಆಕ್ಸಿಸ್ ಬ್ಯಾಂಕಲ್ಲಿ ವರ್ಕ್ ಮಾಡಿದ್ದೀನಿ. ಆಮೇಲೆ ನಾನು ಮಂಗಳೂರಲ್ಲಿ ವಿ4 ನ್ಯೂಸಲ್ಲೂ ವರ್ಕ್ ಮಾಡಿದ್ದೀನಿ. ವಿ4 ನ್ಯೂಸಲ್ಲಿಯೂ ಕೂಡ ನೀವು ಏನಾಗಿ ವರ್ಕ್ ಮಾಡ್ತಾ ಅಕೌಂಟ್ಸ್ ವಿ4 ನ್ಯೂಸಲ್ಲಿ ಅಕೌಂಟ್ ಸೆಕ್ಷನ್ ಅನ್ನು ನೀವು ಹೆಡ್ ಮಾಡ್ತಾ ಇದ್ರಿ. ಸೊ ಈಗ ಸ್ಫೂರ್ತಿ ಕ್ಯಾಶ್ಯೂಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀರಾ ನೀವು. ಎಷ್ಟು ವರ್ಷ ಆಯಿತು ಈ ಒಂದು ಸ್ಫೂರ್ತಿ ಕ್ಯಾಶ್ಯೂಸ್ಗೆ? ಆಲ್ಮೋಸ್ಟ್ 7 years ಆಯಿತು. ಸೊ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಾಗ ಯಾರು ನಿಮಗೆ ಮೋಟಿವೇಟ್ ಮಾಡಿದ್ರು ಹೀಗೆ ಒಂದು ಬಿಸ್ನೆಸ್ ಮಾಡುವ ಅಂತ ಹೇಳುವಂತ ಐಡಿಯಾ ನಿಮಗೆ ಎಲ್ಲಿಂದ ಬಂತು? ನಾನು ವಿ4 ನ್ಯೂಸಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ನನ್ನ ಹಸ್ಬೆಂಡ್ ತಮ್ಮ ಜೋಷ್ಟನ್ ಅಂತ, ಅವನು ಸಿವಿಲ್ ಡಿಪ್ಲೊಮಾ ಮತ್ತು ಇಂಟೀರಿಯರ್ ಕೋರ್ಸ್ ಆಗಿತ್ತು. ಸೊ ಅವನಿಗೆ ಕೆಲಸ ಸಿಕ್ಕಿರಲಿಲ್ಲ ಎಲ್ಲಿ ಕೂಡ. ಹಾಗೆ ನನ್ನ ಹಸ್ಬೆಂಡ್ ಹೇಳಿದ್ರು ಫ್ಯಾಮಿಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ. ಮತ್ತು ಅವರು ಈ ಕ್ಯಾಶು ಮಿಷನರಿದು ಟೆಕ್ನಿಕಲ್ ಅವ್ರು ನೋಡ್ತಿರೋ ಗೊತ್ತಿತ್ತು ಅವರಿಗೆ. ಟೆಕ್ನಿಕಲ್ ವಿಷಯವನ್ನ ನೋಡ್ತಾ ಇದ್ರೆ ನೀವು ಒಂದು ಮ್ಯಾನೇಜ್ಮೆಂಟ್ ಎಲ್ಲ ನೋಡುವ ಅಂತ ಹೇಳಿ. ಮತ್ತೆ ನಾನು ಅಕೌಂಟ್ಸ್ ಗೊತ್ತಿತ್ತಲ್ಲ, ಯಾಕಂದ್ರೆ ನಾನು ವರ್ಕ್ ಮಾಡಿರೋದು. ಮತ್ತೆ ಇನ್ನು ನನ್ನ ಗಂಡನ ತಮ್ಮ ಜೋಷ್ಟನ್, ಅವನು ಮ್ಯಾನೇಜ್ಮೆಂಟ್ ಮಿಷನರಿದು ಮತ್ತೆ ಲೋಡಿಂಗ್ ಅನ್ಲೋಡಿಂಗ್ ಅದೆಲ್ಲ ಮಿಷನರಿ ಅವ್ನು ನೋಡೋದಂತ ನಾವು ಈ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಓಕೆ, ನಿಮ್ಗೆ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕ್ಯಾಶುವೇ ಮಾಡುವ, ಬೇರೆ ಯಾವ್ದು ಬೇಡ ಅಂತ ಹೇಳಿ ಯಾಕೆ ಬಂತು ಅಂತ ಹೇಳಿ? ಅಲ್ಲ, ನಂಗೆ ಅದ್ರ ಬಗ್ಗೆ ಗೊತ್ತೇ. ನನ್ನ ಹಸ್ಬೆಂಡ್ ಟೆಕ್ನಿಕಲ್ ಇತ್ತಲ್ಲ, ನನ್ಗೆ ಏನೂ ಐಡಿಯಾ ಇರ್ಲಿಲ್ಲ. ಬಟ್ ನನ್ನ ಹಸ್ಬೆಂಡಿಗೆ ಅದ್ರದ್ದು ಐಡಿಯಾ ಇತ್ತು, ಟೆಕ್ನಿಕಲ್ ಗೊತ್ತಿತ್ತಲ್ಲ. ಸೊ ಅವರು ಕ್ಯಾಶುದ್ದೇ ಮಾಡೋಣ ಅಂತ ಹೇಳಿದ್ರು. ಓಕೆ, ಎಸ್. ಸೊ ನೀವು ಇದಕ್ಕಿಂತ ಮುಂಚೆ ಬ್ಯಾಂಗ್ಳೂರಲ್ಲಿ ಒಂದಷ್ಟು ಬ್ಯಾಂಕಲ್ಲಿ ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, SBI ಆಗಿರ್ಬೋದು, ಅದ ನಂತರ ಮದುವೆ ಆಗಿ ನೀವು ಮಂಗಳೂರಿಗೆ ಬಂದ ನಂತರ ಮಂಗಳೂರಲ್ಲಿ ವಿ4 ನ್ಯೂಸ್ ಚಾನಲಲ್ಲಿಯೂ ಕೂಡ ನೀವು ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ರಿ. ಸೊ ತಿಂಗಳಿಗೆ ನಿಮಗೆ ಸಂಬಳ ಬರ್ತಾ ಇತ್ತು. ಸೊ ಈ ತಿಂಗಳು ಸಂಬಳ ಬಂದು ಸಡನ್ ಆಗಿ ನೀವು ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳುವಾಗ ನಿಮ್ಮ ಮನೆಯಲ್ಲಿ ಹೇಗೆ ಎಗ್ರಿ ಆದ್ರು? ನನ್ನ ಹಸ್ಬೆಂಡ್, ಅತ್ತೆ, ಗಂಡ ತಮ್ಮ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಮಾಡೋಣ, ಬಿಸ್ನೆಸ್ ಮಾಡೋಣ, ಏನಾದ್ರೂ ಆಗುತ್ತೆ, ನಿಮ್ಮಿಂದ ಆಗುತ್ತೆ ಅತ್ತಿಗೆ, ಇಲ್ಲ ನನ್ನ ಹಸ್ಬೆಂಡ್ ಆಗ್ಲಿ ಅತ್ತೆ ಆಗ್ಲಿ. ಬಟ್ ನನ್ನ ಅಮ್ಮ ಸಪೋರ್ಟ್ ಮಾಡ್ಲಿಲ್ಲ. ಅಂದ್ರೆ ಸ್ಯಾಲ್ರಿ ಬರುತ್ತೆ, ಬಿಸ್ನೆಸ್ ಮಾಡಿ ಕೆಲವರು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿದ್ದಾರೆ, ಇನ್ನು ಕೆಲವರು ಆಗ್ಲಿಲ್ಲ. ಸೊ ಅವರಿಗೆ ಭಯ ಇತ್ತೇನೋ, ಮೇ ಬಿ ಇಲ್ಲಿ ಸ್ಯಾಲ್ರಿ ಆದ್ರೂ ಬರುತ್ತಲ್ಲ, ಮುಂದೆ ಏನು ಅಂತ. ಹಾಗೆ ಸೊ ಸ್ಟಾರ್ಟಿಂಗ್ ಅಲ್ಲಿ ನೀವು ಅಮ್ಮನ ಹತ್ರ ಹೇಳ್ಬೇಕಾದ್ರೆ, ಅಮ್ಮ ನಾನಿನ್ನು ಕೆಲಸ ಬಿಡ್ತಾ ಇದ್ದೇನೆ, ಇನ್ನು ನಾನು ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳುವಾಗ ಶುರುವಿಗೆ ಅವರು ಹೇಳಿದ್ದೆ ಬೇಡ ಬೇಡ ಬೇಡ, ಬಿಸ್ನೆಸ್ ಬೇಡ, ನೀನ್ ಕೆಲಸ ಮಾಡು, ಯಾರಿಗ್ ಗೊತ್ತು ಏನಾಗುತ್ತೆ ಅಂತ ಮಾಡ್ಬೇಡ. ಬಟ್ ನನ್ನ ಅತ್ತೆಗೆ ಹೇಳ್ಬೇಕಾದ್ರೆ ಅತ್ತೆ ತುಂಬಾ ಸಪೋರ್ಟ್ ಮಾಡಿದ್ರು. ಆಯ್ತು, ಏನೋ ಮಾಡ್ತಿದ್ಯಾ, ಮಾಡು, ಒಳ್ಳೇದಾಗ್ಲಿ. ಮತ್ತೆ ಅವ್ರಿಗೆ ನಂಬಿಕೆ ಇತ್ತೇನೋ ನನ್ನ ಮೇಲೆ, ಏನೋ ಮಾಡ್ತಾಳೆ ಇವಳು ಒಳ್ಳೇದು ಅಂತ. ಸೊ ನಿಮ್ಮ ಅತ್ತೆಯ ಮತ್ತೆ ನಿಮ್ಮ ಗಂಡನ ನಂಬಿಕೆಯನ್ನು ಉಳಿಸಿ ನೀವು ಇವತ್ತು ಒಂದು ಸಕ್ಸಸ್ ವಿಮೆನ್ ಆಗಿದ್ದೀರಾ ಅಂತ ಹೇಳ್ಬೋದು. ಈಗ ನಿಮ್ಮ ಅಮ್ಮ ಏನ್ ಹೇಳ್ತಾರೆ ಈ ವಿಷಯ? ಈಗ ಅವ್ರಿಗೆ ಖುಷಿ ಇದೆ. ನಾನು ಅನ್ಕೊಂಡಿರ್ಲಿಲ್ಲ ನೀನ್ ಇಷ್ಟು ಮೇಲೆ ಬರ್ತೀಯ ಅಂತ. ಬಟ್ ಓಕೆ, ಸೊ ಅಮ್ಮ ಅನ್ಕೊಳ್ತಾ ಎಲ್ಲರೂ ಫ್ಯಾಮಿಲಿಯಲ್ಲಿ ಎಲ್ಲ ಖುಷಿಯಾಗಿದ್ದಾರೆ. ಅದೇ ಅಮ್ಮ ಅನ್ಕೊಳ್ತಾ ಇರ್ಬೋದು, ನಾನು ಅವತ್ತು ನೋ ಅಂತ ಹೇಳ್ಬಾರ್ದಿತ್ತು, ಎಸ್ ಅಂತ ಹೇಳಿ ಪುಷ್ ಮಾಡ್ಬೇಕು. ಅವ್ರಿಗೆ ಭಯ ಇದ್ದೇ ಇರುತ್ತಲ್ಲ, ಬಿಸ್ನೆಸ್ ಸಕ್ಸಸ್ ಇರುತ್ತೆ, ಇದು ಇರುತ್ತೆ ಅಲ್ವಾ, ಸೋಲು ಇರ್ತದೆ, ಗೆಲುವು ಇರ್ತದೆ, ಯಾವ ರೀತಿ ಬಿಸ್ನೆಸ್ ಹೋಗ್ತದೆ ಅಂತ ಹೇಳಿಕ್ ಆಗೋದಿಲ್ಲ ಅಂತ ಹೇಳಿ. ಸೊ ಆಮೇಲೆ ನಿಮ್ಗೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಚೆನ್ನಾಗೇ ಇದೆ ಅಂತ ಹೇಳಿ, ಹಸ್ಬೆಂಡ್ ಕಡೆ ಇಂದ ತುಂಬಾ ನಂಗೆ ಸಪೋರ್ಟ್ ಇತ್ತು. ಈವನ್ ನಾವು ಅಡ್ಯಾರಲ್ಲಿ ಇದ್ವಿ ಮುಂಚೆ, ಅವಾಗ ಅಲ್ಲಿ ಫ್ಯಾಮಿಲಿ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ. ಅಲ್ಲೇ ಈಗ ಅದೇ ನೀವು ಹೇಳಿದ್ರೆ ಅಡ್ಯಾರಲ್ಲಿ ಇದ್ರಿ ನೀವು, ಅಡ್ಯಾರಲ್ಲಿ ಮೊದಲು ಫ್ಯಾಕ್ಟ್ರಿ ಇತ್ತು ನಿಮ್ದು ಅಂತ ಹೇಳಿ, ನಿಮ್ಗೆ ಅದು ಪ್ಲೇಸಸ್ ಎಲ್ಲ ಹೇಗೆ ನೀವು ಚೂಸ್ ಮಾಡಿದ್ರಿ ಅಡ್ಯಾರಲ್ಲಿ? ನಾವು ಫಸ್ಟ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ದೂರ ಹೋಗೋದು ಬೇಡ, ಮನೆ ಹತ್ರನೇ ಒಂದು ಚಿಕ್ಕ ಜಾಗ ಇತ್ತು ನಂದು ಹಸ್ಬೆಂಡ್ದು ಅಂಕಲ್ದು. ಸೊ ಅವ್ರು ಹೇಳಿದ್ರು ಇದನ್ನಲ್ಲೇ ಮಾಡಿ ಅಂತ. ಹಾಗೆ ಫಸ್ಟ್ ಸ್ಟೇಜಲ್ಲೇ ರೆಂಟ್ ಸ್ವಲ್ಪ ಇತ್ತು, ಅದಕ್ಕೆ ಅದನ್ನ ಚೂಸ್ ಮಾಡಿ ಅಲ್ಲೇ ಮಾಡಿದ್ವಿ. ಆಮೇಲೆ ಈಗ ಎಲ್ಲಿ ಸಿಚುವೇಟ್ ಆಗಿದೆ? ಈಗ ನಾವು ಹೊಸ ನಂದು ಓನ್ ಬಿಲ್ಡಿಂಗ್ ಕಟ್ಟಿದ್ವಿ, ಎಲ್ಲಿ? ಕೆಲ್ರಾಯಿಯಲ್ಲಿ. ನಮ್ಮ
ಏನು ಕುಡುಪು ಹೋಗೋ ದಾರಿಯಲ್ಲಿ ನೀರ್ಮಾರ್ಗಕ್ಕೆ ಹೋಗೋ ದಾರಿಯಲ್ಲಿ ನೀರ್ ಮಾರ್ಗದಿಂದ ಕೆಳರೈ ಸರ್ಕಲ್ ಬರುತ್ತೆ, ಅಲ್ಲಿ ಲೆಫ್ಟ್ ಹೋದ್ರೆ 300 ಮೀಟರ್ ಅಲ್ಲೇ ಲೆಫ್ಟ್ ಸೈಡ್ ಅಲ್ಲೇ ಇದೆ ಸಿಯಾನ್ಸ್ ನೆಸ್ಟ್ ಅಂತ ಬಿಲ್ಡಿಂಗ್ ಸಿಯಾನ್ಸ್ ನೆಸ್ಟ್ ಅಂತ ಬಿಲ್ಡಿಂಗ್ ಫ್ಯಾಕ್ಟರಿ ಇದೆ. ಎಸ್. ಸೊ ನೀವು ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ 2019 ಅಲ್ಲಿ ಏನು ಸ್ಟಾರ್ಟ್ ಮಾಡಿರ್ತೀರಾ? 2018 ಅಲ್ಲಿ. ಓಕೆ, 2018 ಅಲ್ಲಿ ನೀವು ನಿಮ್ಮ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರ್ತೀರಾ. 2 ವರ್ಷ ಆದ ನಂತರ ಕೊರೋನಾ ಬರ್ತದೆ. ಆಗ ಹೇಗಿತ್ತು? ಕೊರೋನಾದಲ್ಲಿ ನಮ್ಗೆ ಸ್ವಲ್ಪ ಸ್ವಲ್ಪ ಬಿಸ್ನೆಸ್ ಇತ್ತು, ಬಟ್ ನಾವು ಅದು ಕಿಟ್ ಕೊಡೋದು ಅದೆಲ್ಲ ಮಾಡ್ತಿದ್ವಿ. ತುಂಬಾ ಜನರಿಂದ ದುಡ್ಡು ಬೇರೆ ಬಂದಿದೆ, ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತ. ಸೊ ಹಣ ಮತ್ತೆ ನಾನು ಕೂಡ ಬಿಸ್ನೆಸ್ ಸ್ವಲ್ಪ ಹಣ ಹಾಕಿ ಎಲ್ಲರಿಗೂ ಲೈಕ್ 150 ಜನರಿಗೆ ನಾವು ಕಿಟ್ ಕೊಟ್ಟಿದ್ದೀರಾ. ಸೊ ಇದ್ರ ಜೊತೆಗೆ ಒಂದಷ್ಟು ಜನರು ಕೂಡ ನಿಮ್ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಹೇಳ್ಬೋದು. ನಿಮ್ಮದೊಂದು ಫ್ಯಾಮಿಲಿ ಕಸಿನ್ಸ್, ನನ್ನ ಹಸ್ಬೆಂಡ್ ಕಸಿನ್ಸ್ ಎಲ್ಲ ಬಂದು ಎಲ್ಲ ಕಿಟ್ ಕೊಟ್ಟಿದ್ದಾರೆ. ಅವರು ಕೂಡ ಕಿಟ್ ನಾವೆಲ್ಲ ಅದ್ರೊಳಗೆ ಇದೆಲ್ಲ ದಿನ ಬಳಕೆಯ ಸಾಮಗ್ರಿಗಳನ್ನ ಹಾಕಿ ನೀವು ಕೊಡ್ತಾ ಇದ್ರಿ ಅಂತ ಹೇಳಿ ಅಂದ್ರೆ ಒಬ್ಬರಿಗೆ ಏನಾದ್ರೂ ಒಳ್ಳೇದ್ ಮಾಡಿದ್ರೆ ಅದು ನಮ್ಗೆ ರಿಟರ್ನ್ ಆಗಿ ಒಳ್ಳೇದ್ ಮಾಡಿ ಅದಾದ್ಮೇಲೆ ನಂಗೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಒಳ್ಳೇದು ಕೂಡ ಕೊರೋನಾ ಆದ್ಮೇಲೆನೆ ನಂಗೆ ನಿಜ ಹೇಳ್ಬೇಕಂದ್ರೆ ಒಳ್ಳೇದಾಗಿ ಸಕ್ಸಸ್ ಬಂದಿರುವಂತದ್ದು ಅಂತ ಹೇಳ್ಬೋದು. ಎಸ್. ಇನ್ನು ನೆಕ್ಸ್ಟ್ ನಾವು ಬಿಸ್ನೆಸ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ಹೇಗಿದೆ ನಿಮ್ದೊಂದು ಮ್ಯಾನೇಜ್ಮೆಂಟ್? ಯಾರು ಓನರ್ ಆಗಿರ್ತಾರೆ? ನಾನು ಈ ಬಿಸ್ನೆಸ್ ಬಂದ್ರೆ ಸ್ಫೂರ್ತಿ ಕ್ಯಾಶ್ ಪ್ರೊಪ್ರೈಟರ್ಶಿಪ್ ನಂದೇ ಇದ್ರಲ್ಲಿರೋದು. ಮತ್ತೆ ನಾವು 3 ಜನ ವರ್ಕ್ ಮಾಡೋದು. ಅಂದ್ರೆ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಟೆಕ್ನಿಕಲ್ ಮಿಷನರಿದು, ಮತ್ತೆ ನಾನು ಮಾರ್ಕೆಟಿಂಗ್, ಪರ್ಚೇಸ್, ಸೇಲ್, ಅಕೌಂಟ್ಸ್ ಎಲ್ಲ ನಾನೇ ನೋಡ್ಕೊಳ್ತಾ ಇರೋದು. ಮತ್ತೆ ನನ್ನ ಹಸ್ಬೆಂಡ್ ತಮ್ಮ ಜೋಸ್ಟನ್, ಅವನು ಫ್ಯಾಕ್ಟ್ರಿ ಇದು ಮಿಷನರಿ ಕ್ಲೀನಿಂಗ್ ಮಾಡೋದು, ಪ್ಯಾಕಿಂಗ್ ಮಾಡೋದು ಎಲ್ಲ ಅವ್ನು ನೋಡ್ಕೊಳ್ಳಿ. A to Z ನೋಡ್ತಿರೋದೇ ಜೋಸ್ಟನ್, ಗಂಡನ ತಮ್ಮ. ಮತ್ತೆ ನಾನು ಇದು ಮಾರ್ಕೆಟಿಂಗ್ ಎಲ್ಲ. ಆಮೇಲೆ ನಮ್ಮದು ತುಂಬ ಮೆಟೀರಿಯಲ್ಗಳೆಲ್ಲ ಹೋಗ್ಲಿಕ್ಕಿದ್ರೆ ಲೋಡ್ ಬಂದರೆ 5 ಟನ್ 10 ಟನ್ ಅಡ್ಡರಿಂದ ನನ್ನ ಗಂಡನ ಕಸಿನ್ಸ್ ಎಲ್ಲ ಇದ್ದಾರೆ, ಕಾಲೇಜ್ ಎಲ್ಲ ಹೋಗ್ತಾರೆ, ಅವರೆಲ್ಲ ಬರ್ತಾರೆ ಲೋಡಿಂಗ್ ಅನ್ಲೋಡಿಂಗಿಗೆಲ್ಲ. ಸೊ ಆಲ್ ಟುಗೆದರ್ ಇದು ಒಂಥರ ಫ್ಯಾಮಿಲಿ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಮತ್ತೆ ಫ್ಯಾಮಿಲಿಯಿಂದ ತುಂಬಾ ಸಪೋರ್ಟ್ ಇದೆ. ನೀವು ಆಗ್ಲೇ ಹೇಳಿದ್ರಿ ಅಡ್ಯಾರ್, ಮೂಲತಃ ನಿಮ್ಮ ಹಸ್ಬೆಂಡ್ ಅಡ್ಯಾರ್. ಸೊ ನಿಮ್ಮ ಹಸ್ಬೆಂಡ್ ನ ಕಸಿನ್ಸ್ ಎಲ್ಲ ಬಂದು ಕೈ ಜೋಡಿಸ್ತಾರೆ ನಿಮಗೆ ಯಾವ್ದು ಲೋಡಿಂಗ್ ಅಲ್ಲಿ ಇದ್ರೆ ಕೂಡ ಅಂತ ಹೇಳಿ. ಬಟ್ ನಾವು ಬಿಸ್ನೆಸ್ ಮಾಡಿ ಅಡ್ಯಾರ್ ಅವರು ಆಂಟಿ ಆಗ್ಲಿ ಅಂಕಲ್ ಆಗ್ಲಿ ಮತ್ತೆ ಅವ್ರ ಕಸಿನ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಗೆ. ಯಾಕಂದ್ರೆ ಫ್ಯಾಕ್ಟ್ರಿ ಕೂಡ ಅಲ್ಲೇ ಇತ್ತಲ್ವಾ. ಸೊ ಅವ್ರು ಬಂದು ಇವತ್ತು ನಿಮ್ಮ ಈ ಒಂದು ಸಕ್ಸಸ್ ಗೆ ಅವರು ಕೂಡ ಒಂದು ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಒಂದು ಸಹಕಾರ ನಿಮ್ಗೆ ಇದ್ದೇ ಇತ್ತು ಅಂತಾನೆ ಹೇಳಬಹುದು ಅಂತ ಹೇಳಿ. ಇನ್ನು ಈ ಒಂದು ಟೀಮ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ನೀವೇನ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಈಗ ಲೋಡಿಂಗಿಗೆ ಜನ ಬೇಕು ಅಂತ ಹೇಳಿದ್ರೆ ನೀವೀಗ ಕಾಲ್ ಮಾಡಿದ ಕೂಡಲೇ ಅವ್ರು ಬರ್ತಾರಾ? ನಾನು ಅದು ನೋಡ್ಕೊಳ್ಳಲ್ಲ, ಜೋಸ್ಟನ್ನೇ ನೋಡ್ಕೊಳ್ತಾನೆ. ಅವ್ನಿಗೆ ಗೊತ್ತಿರುತ್ತೆ, ನಾನು ಹೇಳ್ತೀನಿ ನಾಳೆ ಇಷ್ಟು 5 ಟನ್ 2 ಟನ್ 3 ಟನ್ ಬರುತ್ತಂತ. 3 ಟನ್ ಎಲ್ಲ ಅವನೇ ಮಾಡ್ತಾನೆ ಅನ್ಲೋಡಿಂಗ್. 5-8 ಟನ್ ಆ ಥರ ಇದ್ರೆ ಕಷ್ಟ ಆಗುತ್ತೆ ಒಬ್ನಿಗೆ. ಸೊ ಅವನು ಅವರ ಕಸಿನ್ಸ್ ಅಲ್ವಾ, ಸೊ ಕಾಲ್ ಮಾಡಿ ಅವ್ರಿಗೆಲ್ಲ ಕರೀತಾರೆ, ಬೇಗ ಬರ್ತಾರೆ ಅವರು ಮಾಡ್ಲಿಕ್ಕೆಲ್ಲ. ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳ್ಬೋದು ನಿಮ್ಮ ಕಸಿನ್ಸ್ ಎಲ್ಲ ಅಂತ ಹೇಳಿ. ಇನ್ನು ನೆಕ್ಸ್ಟ್ ನಿಮ್ಮ ಕ್ಲೈಂಟ್ಸ್ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ಯಾವ್ಯಾವ ಊರಿಂದ ನಿಮ್ಗೆ ಕ್ಲೈಂಟ್ಸ್ ಇದ್ದಾರೆ? ಅಪ್ ಟು ಜಮ್ಮು ಕಾಶ್ಮೀರ್, ಆಲ್ ಓವರ್ ಇಂಡಿಯಾ ಒಂದು ನಿಮ್ಮ ಕ್ಯಾಶ್ಯೂಸ್ ಟ್ರಾನ್ಸ್ಪೋರ್ಟ್ ಆಗ್ತದೆ ಅಂತ ಹೇಳಿ. ಓಕೆ, ಸೊ ಇದು ಯಾರು ಪರ್ಚೇಸ್ ಮಾಡೋದು? ಅಂದ್ರೆ ಕಾಮನ್ ಪೀಪಲ್ ಬಂದು ಪರ್ಚೇಸ್ ಮಾಡಬಹುದು? ಇಲ್ಲ, ನಮ್ದಂದ್ರೆ ರೀಗ್ರೇಡಿಂಗ್, ರೀಪ್ರಾಸೆಸಿಂಗ್ ಹೋಗೋದು. ಕೆಲವು ಸಲ ನಾನು ಪ್ರಾಸೆಸ್ ಮಾಡಿ ಬ್ಯಾಂಗ್ಳೂರ್ ಹೋಟೆಲ್ಸ್, ಮಹಾರಾಷ್ಟ್ರಕ್ಕೆಲ್ಲ ಕೊಡ್ತೀನಿ. ಬಟ್ ಆಲ್ಮೋಸ್ಟ್ ನಾನು ರೀಪ್ರಾಸೆಸಿಂಗ್ ಮಾಡುವವರಿಗೆ ಕೊಡೋದು ನಾವು. ಅಂದ್ರೆ ಬಂದದ್ದು ಮೆಟೀರಿಯಲ್ ಪ್ಯಾಕ್ ಮಾಡಿ ಹಂಗೆ ಕೊಡೋದು. ಓಕೆ, ಸೊ ನೀವು ರಾ ಕ್ಯಾಶ್ಯೂಸ್ ಅನ್ನ ಕಲೆಕ್ಟ್ ಮಾಡಿ ರಾ ಕ್ಯಾಶ್ ಅಲ್ಲ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಆ ತರ. ಕ್ವಾಲಿಟಿ ಬಗ್ಗೆ ಹೇಳ್ಬೋದಾ? ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ತಗೊಳ್ತೀವಿ ನಾವು ಫ್ಯಾಕ್ಟ್ರೀಸ್ ಇಂದ, ಎಲ್ಲ ಫ್ಯಾಕ್ಟ್ರಿಗಳಿಂದ. ಅದನ್ನ ನಾವು ಕೆಲವೊಮ್ಮೆ ಕ್ಲೀನ್ ಮಾಡ್ತೀವಿ ಮಿಷಿನ್ಸ್ ಅಲ್ಲಿ, ಮತ್ತೆ ಅದು ಹೋಟೆಲ್ಗೆ ಕೊಡ್ತೀವಿ. ಬಟ್ ನಮ್ದು ಆಲ್ಮೋಸ್ಟ್ ಹೋಗೋದು ಹಾಗೆ ರೀಪ್ಯಾಕಿಂಗ್ ಆಗಿಯೇ ಹೋಗೋದು, ಯಾಕಂದ್ರೆ ಅವ್ರು ರೀಪ್ರಾಸೆಸ್ ಮಾಡ್ಬೇಕಲ್ಲ. ಸೊ ಹಾಗೇನೆ ಕೊಡೋದು. ಸೊ ಇನ್ನು ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಅಂತ ಹೇಳಿದ್ರೆ ಯಾರು ಅಂತ ಹೇಳ್ಬೋದು? ಯಾವ ಊರಿನವ್ರು ಜಾಸ್ತಿಯಾಗಿ ತಗೊಳ್ತಾರೆ? ಮಹಾರಾಷ್ಟ್ರ ಎಲ್ಲ ಕಡೆ ತಗೊಳ್ತಾರೆ. ಬಟ್ ಮಹಾರಾಷ್ಟ್ರ ಅವರು ಮೇ ಬಿ ಅವರು ತುಂಬಾ ಇದಿರೋದ್ರಿಂದ ಅವರೇ ತಗೊಳ್ಳೋದು. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಎಲ್ಲ ಕಡೆನೂ ಇದೆ. ಬಟ್ ಜಾಸ್ತಿಯಾಗಿ ಆಂಧ್ರ, ಮಹಾರಾಷ್ಟ್ರ, ಮತ್ತೆ ಫಿನಿಶ್ ಅಂದ್ರೆ ಕ್ಲೀನ್ ಪ್ರಾಡಕ್ಟ್ ಬ್ಯಾಂಗ್ಳೂರ್ ಹೋಟೆಲ್ಸ್ಗೆ ಸಪ್ಲೈ ಆಗುತ್ತೆ. ಓಕೆ, ಸೊ ನೀವೊಂದು ಎಷ್ಟು ವರ್ಷ ಒಂದು ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ದೀರಾ? ಅಂದ್ರೆ ಬಿಸ್ನೆಸ್ ಗೆ ಬರೋದಕ್ಕಿಂತ ಮುಂಚೆ ಕಾಲೇಜ್ ಆಗಿ ಎಷ್ಟು ವರ್ಷ ವರ್ಕ್ ಮಾಡಿದ್ದೀರಾ ನೀವು? ಆಕ್ಸಿಸ್ ಬ್ಯಾಂಕ್, SBI ಬ್ಯಾಂಕ್ ಅಂತ ಹೇಳಿದ್ರಲ್ಲ, ಎಷ್ಟು ವರ್ಷ ಒಂದು ಕೆಲಸ ಮಾಡಿದ್ದೀರಾ? 2011 ಪಾಸ್ ಔಟ್ ನಾನು. ಅದಾದ್ಮೇಲೆ 2016 ವರ್ಗೂ ಅಂದ್ರೆ ವರ್ಕ್ ಮಾಡಿದೆ. V4 ನ್ಯೂಸ್ ಅಲ್ಲೇ ಇದ್ದೆ. ಇದು
ಕ್ಯಾಶುದು ನಾನು ಬಿಸ್ನೆಸ್ ಮಾಡಬೇಕಾದ್ರೆ. ಮತ್ತೆ ಆಲ್ಮೋಸ್ಟ್ 1 ದಶಕಗಳ ಕಾಲ ನೀವೊಂದು ಎಂಪ್ಲಾಯಿ ಆಗಿ ಒಂದು ಕಂಪನಿ ಅಂಡರ್ ಅಲ್ಲಿ ವರ್ಕ್ ಮಾಡಿದ್ರಿ. ನೆಕ್ಸ್ಟ್ ನಿಮ್ಗೆ ಬಿಸ್ನೆಸ್ ಮಾಡಬೇಕಾದ್ರೆ ಅದಕ್ಕೊಂದಷ್ಟು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ಗಳು ಬೇಕು. ಸೊ ಈ ಮಾರ್ಕೆಟಿಂಗ್ ಐಡಿಯಾಸ್ ಗಳನ್ನೆಲ್ಲ ನೀವು ಹೇಗೆ ಕಲ್ತ್ರಿ ಅಂತ ಹೇಳ್ಬೋದು? ಅದು ಅಂದ್ರೆ ನಾನು V4 ನ್ಯೂಸ್ ಅಲ್ಲಿ ಇರ್ಬೇಕಾದ್ರೆ ಲಕ್ಷ್ಮಣ್ ಸರ್ ಮತ್ತೆ ರೋಸ್ಲಿನ್ ಮ್ಯಾಮ್ ಅಂತ ಇದ್ರು. ಅವರು ಮಾರ್ಕೆಟಿಂಗ್ ಹೋಗ್ಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಸೊ ಅವ್ರು ಮಾತಾಡೋದನ್ನೆಲ್ಲ ನಾನು ನೋಡ್ತಿದ್ದೆ, ಹೇಗೆ ಮಾತಾಡ್ತಾರೆ ಎಲ್ಲ. ಸೊ ಅದು ಸ್ವಲ್ಪ ನನಗೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಬಂತು, ಈಸಿ ಆಯಿತು. ಆಮೇಲೆ ನಾನು ಇದು V4 ನ್ಯೂಸ್ ಬಿಟ್ಟು ನಾನು ಬಿಸ್ನೆಸ್ಗೆ ಅದೇ ಆ್ಯಕ್ಚುಲಿ ಅವರ ಮಾರ್ಕೆಟಿಂಗ್ ಮತ್ತು ನಂದು ಬಿಸ್ನೆಸ್ ಮಾರ್ಕೆಟಿಂಗ್ ತುಂಬ ಡಿಫ್ರೆನ್ಸ್ ಇದೆ. ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಇದು ಬಂದರಿಗೆಲ್ಲ ಕೊಡೋದು ಲೋಕಲ್ ಮಂಗಳೂರಲ್ಲೇ ನೋಡುವ ಅಂತ ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಂಡಿದ್ದು. ಬಟ್ ಆ್ಯಕ್ಚುಲಿ ಅದು ಕೊಡಬೇಕಾದ್ರೆ ನನಗೆ ಬಿಸ್ನೆಸ್ ಅವಾಗ ಗೊತ್ತಾಗಿದ್ದು ಇದು ಈ ಥರ ಬಿಸ್ನೆಸ್ ಅಲ್ಲ, ಆಗಲ್ಲ ಅಂತ. ಯಾಕೆಂದರೆ ನಾವು 100 kg ಸ್ಟಾರ್ಟಿಂಗಲ್ಲಿ ರೆಡಿ ಮಾಡಿದ್ದು. ಅದು ಬಂದರು ಹೋಗಿ ಕೊಡಬೇಕಾದ್ರೆ ಅಷ್ಟೊಂದು ತಗೊಳ್ತಾ ಇರಲಿಲ್ಲ. ಸೊ ನಾವೇನು ಮಾಡಿದ್ವಿ, ಆಮೇಲೆ ಏನು ಮಾಡೋದು ಅಂತ ಅನ್ಕೋಬೇಕಾದ್ರೆ ಫೇಸ್ಬುಕ್ ನೆನಪಾಯಿತು. ಫೇಸ್ಬುಕ್ಕಿಂದ ಮಾರ್ಕೆಟಿಂಗ್ ಮಾಡೋಣ ಅಂತ. ಆವಾಗ ಫೇಸ್ಬುಕ್ಕಲ್ಲಿ ಒಂದು ಕ್ಯಾಶ್ ವರ್ಲ್ಡ್ ಗ್ರೂಪ್ ಅಂತ ಇತ್ತು. ನಮ್ಮ ಥರ ಪ್ರಾಡಕ್ಟ್ ಆ ಕ್ಯಾಶ್ ಗ್ರೂಪಲ್ಲೇ ಹಾಕಿದ್ರು. ಅದರ ಕೆಳಗಡೆ ಕಮೆಂಟ್ಸ್ ಎಲ್ಲ ಇತ್ತು, ನಂಬರೆಲ್ಲ ಹಾಕಿ ಪ್ರೈಸ್ ಅದೆಲ್ಲ. ಆ ನಂಬರೆಲ್ಲ ತೆಗೆದು ನಾನು ಸೇವ್ ಮಾಡಿಕೊಂಡು ನನ್ನ ವಿಸಿಟಿಂಗ್ ಕಾರ್ಡ್ ಅದಕ್ಕೆ ಹಾಕಿ ಮತ್ತು ನಂದು ಪ್ರಾಡಕ್ಟ್ ಹಾಕಿ ಇಷ್ಟಿದೆ ರೇಟೆಲ್ಲ. ಸೊ ಹಾಗೆ ಸ್ಟಾರ್ಟ್ ಮಾಡಿದ್ದು 100 kg 200 kg. ಈಗ ನಾನು 5 ಟನ್ 10 ಟನ್ ಕೊಡ್ತೀನಿ. ಆದರೆ ಅವಾಗ 100 kg. ಈಗ ಅಷ್ಟೊಂದು ಕಷ್ಟಪಡಬೇಕಾಗಿಲ್ಲ, ಈಸಿ ಇದೆ. ಈಗ ಜಸ್ಟ್ ನಾನು ವಾಟ್ಸಪ್ಪಲ್ಲಿ ಸ್ಟೇಟಸ್ಗೆ ಹಾಕಿದರೆ ತಗೊಳ್ತಾರೆ. ಇಲ್ಲಾಂದರೆ ನಂಗೆ ಗೊತ್ತಿದೆ ಯಾವ ಕ್ಲೈಂಟಿಗೆ ಯಾವ ಮೆಟೀರಿಯಲ್ ಆಗುತ್ತೆ. ಜಸ್ಟ್ ಒಂದು ಮೆಸೇಜ್ ವಾಟ್ಸಪ್ಪಲ್ಲಿ ಮಾಡಿದರೆ ತಗೊಳ್ತಾರೆ. ಓಕೆ, ಸೊ ಹಾಗಾದ್ರೆ ನೀವು ಹೇಳ್ತೀರಾ ಸೋಷಿಯಲ್ ಮಾರ್ಕೆಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿ ನಿಮ್ಮ ಒಂದು ಈ ಬಿಸ್ನೆಸ್. ಅವಾಗ ಅಷ್ಟೊಂದು ಇರ್ಲಿಲ್ಲ, ಬಟ್ ಈಗ ಸೋಷಿಯಲ್ ಫೇಸ್ಬುಕ್ ಆಗಿರ್ಬಹುದು, ವಾಟ್ಸಪ್ ಆಗಿರ್ಬಹುದು, ಇನ್ಸ್ಟಾಗ್ರಾಮ್ ಅಂದ್ರೆ ಬಿಸ್ನೆಸ್ ಗೆ ನೀವು ಅದನ್ನ ಯೂಸ್ ಮಾಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಹಾಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕೂಡ ಇದೆ, ಅದ್ರ ಜೊತೆಗೆ ಈ ತರ ಬಿಸ್ನೆಸ್ ಅಪಾರ್ಚುನಿಟಿಗಳು ಕೂಡ ಇದೆ ಅಂತ ಹೇಳಿದ್ರೆ ಯಾಕೆಂದ್ರೆ ನಮ್ಗೆ ಮಹಾರಾಷ್ಟ್ರದವರು ಕಾಂಟ್ಯಾಕ್ಟ್ ಆಗ್ಬೇಕಂದ್ರೆ ಸೋಷಿಯಲ್ ಮೀಡಿಯಾದಿಂದಾನೇ ಕಾಂಟ್ಯಾಕ್ಟ್ ಆಗ್ಬೇಕು, ನಮ್ಗೆ ಬೇರೆ ದಾರಿ ಇಲ್ಲ ಅಲ್ಲ. ಸೊ ಎಲ್ಲ ಕಡೆಯಿಂದ ನಾವು ಅಂದ್ರೆ ಆಲ್ ಓವರ್ ಇಂಡಿಯಾ ಕೊಡೋದಲ್ವಾ. ಎಸ್, ಇನ್ನೊಂದು ನೀವು ಹೇಳಿದ್ರಿ ನೀವು ಪರ್ಸನಲಿ ಅವ್ರದ್ದು ನಂಬರಿಗೆಲ್ಲ ಸೇವ್ ಮಾಡಿ ಅದನ್ನ ನಿಮ್ಮ ನಂಬರಿಂದ ಅವರಿಗೆ ವಾಟ್ಸಪ್ಪಲ್ಲಿ ಎಲ್ಲ ನಿಮ್ಮ ಇದನ್ನ ಕಳಿಸ್ತಾ ಇದ್ರಿ, ಏನು ಸ್ಫೂರ್ತಿ ಕ್ಯಾಶೂಸ್ ಅಂತ ಹೇಳಿ. ಸೊ ಹೀಗಾಗಬೇಕಾದ್ರೆ ನಿಮ್ಮ ಈ ಒಂದು ಲೇಡಿ ಅಂತ ಹೇಳಿ ಯಾರು ನಿಮ್ಮನ್ನ ಇಗ್ನೋರ್ ಮಾಡಲಿಲ್ಲ? ಇಲ್ಲ, ಲೇಡಿಗೆ ನಾವಂದ್ರೆ ಅವರು ರೆಸ್ಪೆಕ್ಟ್ ಕೊಡ್ತಾರೆ. ಲೇಡಿ ಮೋಸ ಮಾಡಲ್ಲ ಅಂತ. ಜೆಂಟ್ಸ್ ಆಗಿದ್ರೆ ಏನಾದ್ರೂ ಮೋಸ, ಲೇಡಿ ಮೋಸ ಬೇರೆ ಯಾವುದೇ ರೀತಿ ಆದ್ರೆ ಇಲ್ಲ. ನನಗೆ ದೇವ್ರದೆಯಿಂದ ಯಾವ್ದು ಆತರ ಪ್ರಾಬ್ಲಮ್ ಇಲ್ಲ. ಮತ್ತೆ ನನ್ನ ಕ್ಲೈಂಟ್ ಅಡ್ವಾನ್ಸ್ ಪೇಮೆಂಟ್ ಅಲ್ಲಿ ತಗೊಳ್ತಾರೆ. ಸೊ ನಂಗೆ ಬಿಸ್ನೆಸ್ ಇಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿಲ್ಲ, ಯಾವುದೇ ರೀತಿ ಫ್ರಾಡ್ ಕೂಡ ಆಗಿಲ್ಲ. ಇದನ್ನು ಕಳಿಸಿ ಅಂತ ಹೇಳಿ ಪೇಮೆಂಟ್ ನಾವು ಮತ್ತೆ ಮಾಡ್ತೇವೆ ಇಲ್ಲ, ಆತರ ಏನು ಮಾಡಿಲ್ಲ. ಯಾಕಂದ್ರೆ ನನ್ಗೆ ಈಗ ಮುಂಚೆ ಆದ್ರೂ ಈಗಾದ್ರೂ ಗೊತ್ತಿರೋರ್ಗೆ ನಾನು ಕೊಡೋದು, ಅನ್ನೊಂದು ಪರ್ಸನ್ಗೆ ಕೊಡಲ್ಲ. ಬಟ್ ಕೊಟ್ರು ಅವ್ರ ಕ್ಲೈಂಟ್ಗೆ ನನ್ಗೆ ಪೇಮೆಂಟ್ ಬಂದ್ಮೇಲೆ ನಾನು ಕೊಡೋದು. ಓಕೆ, ಸೊ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಈಗ ನೀವೊಂದು ಪ್ರಾಡಕ್ಟ್ ಅನ್ನ ನಿಮ್ಮ ಕಸ್ಟಮರ್ಸ್ಗೆ ಕೊಡ್ತೀರಾ, ಅವರಿಂದ ಯಾವ ರೀತಿಯ ಫೀಡ್ಬ್ಯಾಕ್ ಇರ್ತದೆ? ಇಫ್ ಇನ್ ಕೇಸ್ ಏನಾದ್ರು ಪ್ರಾಡಕ್ಟ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಅಥವಾ ಡೆಲಿವರಿ ಆಗುವಾಗ ಏನಾದ್ರು ಡ್ಯಾಮೇಜ್ ಆದ್ರೆ, ಸೊ ಯಾವ ರೀತಿ ಕಂಪ್ಲೇಂಟ್ಸ್ ಅನ್ನು ನೀವು ಹ್ಯಾಂಡಲ್ ಮಾಡ್ತೀರಾ? ಡೆಲಿವರಿ ಡ್ಯಾಮೇಜ್ ಎಲ್ಲ ನಾವೇನು ಇದು ಮಾಡಲ್ಲ, ಅದು VRL ಇಂದ ಕಳಿಸೋದು. ಬಟ್ ಇನ್ನು ಪ್ರಾಡಕ್ಟ್ ಅಲ್ಲಿ ಏನಾದ್ರು ಕಂಪ್ಲೇಂಟ್ ಇದ್ರೆ ನಾವು ಮಾತಾಡ್ತೀವಿ, 10-20 ರೂಪೀಸ್ ಲೆಸ್ ಮಾಡ್ಲಿಕ್ಕೆ. ಇಲ್ಲ ಅಂದ್ರೆ ನಾವು ರಿಟರ್ನ್ ತಗೊಂಡು ಮತ್ತೆ ಒಂದು ಹೊಸ ಬೇರೆ ಕೊಡ್ತೀವಿ. ಇಲ್ಲಾಂದ್ರೆ ಪೇಮೆಂಟ್ ರಿಟರ್ನ್ ಹಾಕ್ಬಿಡ್ತೀವಿ ಏನಾದ್ರು ಆತರ ಕಂಪ್ಲೇಂಟ್ ಇದ್ರೆ. ಎಸ್, ಇನ್ನೊಂದು ವಿಷಯದನ್ನ ಹೇಳೋದು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನೀವು ಫೇಸ್ಬುಕ್ ಅಲ್ಲಿ ತುಂಬಾನೇ ಕಾಣ್ತಾ ಇದ್ದೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾನೇ ಕಾಣ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಹೇಳ್ಬೋದಾ ನಿಮ್ದು? ಅದು ಏನಂದ್ರೆ ನಮ್ಗೆ ಬಿಸ್ನೆಸ್ 365 ಡೇಸು ಇರಲ್ಲ. 3 ಮಂತ್ಸ್ ಇದ್ರೆ 3 ಮಂತ್ಸ್ ಇರಲ್ಲ. ಮೆಟೀರಿಯಲ್ ಇದ್ರೆ ಬಯಸ್ ತಗೊಳ್ಳೋರು ಇರಲ್ಲ, ಇಲ್ಲ ಮೆಟೀರಿಯಲ್ ಇಲ್ಲದಿದ್ರೆ ಆ ಥರ. ಅದಕ್ಕೆ ಅವಾಗ ಬೋರ್ ಆಗಬೇಕಾದ್ರೆ ನಾನು ನನ್ನ ಮಗುಗೂ ಟೈಮ್ ಕೊಡ್ಬೇಕಂತ ರೀಲ್ಸ್ ಸ್ಟಾರ್ಟ್ ಮಾಡಿದೆ. ಟೈಮ್ ಪಾಸ್ಗೂ ಆಗುತ್ತೆ ಅಂತ, ಹಾಗೆ ಟೈಮ್ ಪಾಸ್ಗೆ ಸ್ಟಾರ್ಟ್ ಮಾಡಿದ್ದು, ಒಂದು ಎಂಟರ್ಟೈನ್ಮೆಂಟ್ ಮಾಡುವ ಅಂತ ಹೇಳಿ. ಎಸ್, ನೀವು ಹೇಳಿದ್ರಿ ನಿಮಗೊಂದು ಮಗ ಇದ್ದಾನೆ ಅಂತ ಹೇಳಿ. ಮಗನ ಬಗ್ಗೆ ಹೇಳ್ಬೋದಾ? ಎಷ್ಟನೇ ಕ್ಲಾಸ್ ಅಲ್ಲಿ ಕಲಿತಾ ಇದ್ದಾನೆ? ಸಿಯಾನ್ ಅಂತ ಗ್ರೇಡ್ 1 ಅಲ್ಲಿ ಕಲಿತಾ ಇದ್ದಾನೆ. ಅವನು ಇವನ್ ನನ್ನ ಗಂಡನ ತಮ್ಮನಿಗೆ ಜೋಷ್ಣನಿಗೆ ಫ್ಯಾಕ್ಟ್ರಿಯಲ್ಲಿ ಹೆಲ್ಪ್ ಕೂಡ ಮಾಡ್ತಾನೆ. ಪ್ಯಾಕಿಂಗ್ ಎಲ್ಲ ಹೆಲ್ಪ್ ಮಾಡ್ತಾನೆ. ಅವನಿಗೆ ಅವನು 6 ಇಯರ್ಸ್. ಏನೆಲ್ಲ ಮಾಡ್ತಾನೆ ಅವನು? ಬ್ಯಾಗ್ ಎಲ್ಲ ಏನಾದ್ರು ಪ್ಯಾಕಿಂಗ್ ಇದ್ರೆ, ಇಲ್ಲ ಅಂದ್ರೆ ಕ್ವಾಲಿಟಿ ನೋಡ್ತಾನೆ, ಕ್ಲೀನ್ ಇಲ್ಲ ಇದ್ರೆ ಮಾಡ್ಲಿಕ್ಕೆ ಹೇಳ್ತಾನೆ, ಕ್ಲೀನ್ ಮಾಡ್ಲಿಕ್ಕೆ. ಆಮೇಲೆ ಈವನ್ ನನ್ಗೆ ಮಾರ್ಕೆಟಿಂಗ್ ಅವನಿಗೆ ಗೊತ್ತಿದೆ, ಗ್ರೇಡ್ ಎಲ್ಲ ಕೆಲವೊಂದು ಹೇಳ್ತಾನೆ.
ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕ್ಬೇಕು, BB ಬೇಕಾ, SWB ಬೇಕಾ ಅಂತ ಎಲ್ಲ ಹೇಳ್ತಾನೆ. ಸೊ ನಾನು ಒಂದು 2-3 ಇಯರ್ಸ್ ಬ್ಯಾಕ್ ನಾನು ಅವನ ವಿಡಿಯೋ ಹಾಕಿ ಕೂಡ ಸೇಲ್ ಮಾಡಿದ್ದಿದ್ದೆ. BB ಬೇಕಾ ಅಂತ ಹೇಳಿದ್ದು ಇದು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕಿದಾಗ 100 kg ತಗೊಂಡಿದ್ದು ಇದೆ. ಆ ಒಂದು ಪೋಸ್ಟ್ ಅನ್ನು ನೋಡಿ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ. ಹಾಗಾದ್ರೆ ಫೇಸ್ಬುಕ್ ಅಲ್ಲಿ ನಾವು ಏನು ತುಂಬಾ ಆಕ್ಟಿವ್ ಆಗಿದ್ರೆ ನಮ್ಗೆ ಅಡ್ವಾಂಟೇಜ್ ಅಂತ ನಾನು ಹೇಳ್ಬೋದು ಅಂತ. ಮತ್ತೆ ಇನ್ನೊಂದು, ಈಗ ನೀವು ಆಸ್ ಅ ಮದರ್, 1 ವರ್ಷದ ಒಂದನೇ ಕ್ಲಾಸಿದ ಮಗು ಇದೆ, ಆಸ್ ಅ ಮದರ್ ನೀವು ಹೇಗೆ ಫ್ಯಾಮಿಲಿಗೆ ಟೈಮ್ ಕೊಡ್ತೀರಾ, ಮಗನಿಗೆ ಟೈಮ್ ಕೊಡ್ತೀರಾ? ನಾನು ಅಂದ್ರೆ ಮನೇಲೇ ಇರ್ತೀನಲ್ವಾ, ಮಾರ್ಕೆಟಿಂಗ್ ನಂದು ಕೆಲಸ ಅಂದ್ರೆ ಮೊಬೈಲ್ ಅಲ್ಲೇ ಅಲ್ವಾ, ಅತ್ತೆ ಹತ್ರ ಮಾತಾಡ್ತೀನಿ, ಮೊಬೈಲಲ್ಲೇ ಮಾರ್ಕೆಟಿಂಗ್ ಮಾಡೋದಲ್ಲ. ನಾನೇನು ಎಲ್ಲೂ ಹೋಗೋದಿಲ್ಲ. ಮುಂಚೆ ಎಲ್ಲ ಫ್ಯಾಕ್ಟ್ರಿಗಳಿಗೆ ಹೋಗ್ಬೇಕಿತ್ತು, ಬಟ್ ಈಗ ಫ್ಯಾಕ್ಟ್ರಿಗಳಿಗೆ ಹೋಗ್ಬೇಕಂದ್ರೆ ನನಗೆ ಯಾವ ಗ್ರೇಡ್ ಎಲ್ಲಿ ಏನು ಸಿಗುತ್ತೆ ಎಲ್ಲ ಗೊತ್ತು. ಸೊ ಫೋನಲ್ಲೇ ಮಾತಾಡಿ ನಾನು ತರಿಸ್ತೀನಿ. ಓಕೆ, ನೀವು ಇನ್ನೊಂದು ವಿಷಯ ಹೇಳಿದ್ರಿ, ಏನು ಅಂತ ಹೇಳಿದ್ರೆ ನಿಮ್ಮ ಮೈದ್ನ ಸಿವಿಲ್ ಇಂಜಿನಿಯರಿಂಗ್ ಅನ್ನ ಕಲ್ತಿರ್ತಾನೆ, ಅವನಿಗೋಸ್ಕರ ನೀವು ಈ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡುವ ಅಂತ ಹೇಳಿ ಅವನು ಯಾವ ರೀತಿ ಇದನ್ನ ಯೂಸ್ ಮಾಡ್ತಾ ಇದ್ದಾನೆ? ಅಂದ್ರೆ ಅವ್ನು ಕಲ್ತಿರೋ ಫೀಲ್ಡೇ ಬೇರೆ, ಇಲ್ಲಿ ಮಾಡ್ತಾ ಇರುವಂತದ್ದು ಬಿಸ್ನೆಸ್. ಬಟ್ ಅವನು ಒಳ್ಳೆ ಮಾಡ್ತಿದ್ದಾನೆ. ಮಿಷಿನರಿ ಹಾಕೋದಾಗ್ಲಿ, ಎಷ್ಟು ಪರ್ಸೆಂಟೇಜ್ ಬರುತ್ತೆ ಕ್ಲೀನ್ ಮಾಡಿ, ಅದೆಲ್ಲ ಪಿನ್ ಟು ಪಿನ್ ಅವನು ಹೇಳಿ ಅವನು ನಮಗೆ ಲಾಭ ಆಗುವಾಗೇನೆ ನೋಡ್ತಾನೆ. ಕಸದಿಂದ ರಸ ಅಂತಾರಲ್ಲ, ಆ ಟೈಪ್ ಅವನು ಮಾಡ್ತಿದ್ದಾನೆ. ಎಸ್, ಇನ್ನು ಯೂತಿಗೆ ಏನಾದರೂ ಮೆಸೇಜ್ ಕೊಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯ ಮೆಸೇಜ್ ಅನ್ನು ನೀವು ಕೊಡ್ತೀರಾ? ಯೂತಿಗೆ ಹೇಳೋದಂದ್ರೆ ಬಿಸ್ನೆಸ್ ಮಾಡಬೇಕು, ಪ್ರಾಬ್ಲಮ್ಸ್ ಬರುತ್ತೆ, ಬಟ್ ಪ್ರಾಬ್ಲಮ್ಸ್ ಬಂತು ಅಂತ ಬಿಸ್ನೆಸ್ ಸ್ಟಾಪ್ ಮಾಡಬಾರ್ದು. ಇವ್ರು ಏನಾದರೂ ಥಿಂಕ್ ಮಾಡಿ ಏನಾದರೂ, ನಾನೀಗ ನೋಡಿ ಬಂದರಿಗೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಫೇಸ್ಬುಕ್ಗೆ ಹೋಗಿ ಮಾರ್ಕೆಟಿಂಗ್ ಬೇರೆ ಬೇರೆ ಸ್ಟ್ರಾಟಜೀಸ್ ನೀವು ಐಡೆಂಟಿಫೈ ಮಾಡಿ ಹಾಗೆ ಮಾಡಿದಲ್ಲ, ಹಾಗೆ ಇವ್ರು ಕೂಡ ಬೇರೆ ಬೇರೆ ಪ್ಲಾನ್ಗಳು ಮತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ಬೇಕು ಅಂತ ಹೇಳಿ. ಇನ್ನು ಬೀಯಿಂಗ್ ಎ ವಿಮೆನ್ ಹೇಳೋದು ಅಂತ ಹೇಳಿ ಆದ್ರೆ ಒಬ್ಬ ಮಹಿಳೆ ಹೇಗೆ ಮನೆಯಿಂದ ಹೊರಗೆ ಬಂದು ಒಂದು ಬಿಸ್ನೆಸ್ ಅನ್ನ ಮಾಡ್ಬೋದು ಅಂತ ಹೇಳುವಂಥದ್ದನ್ನ ಫಸ್ಟ್ ಹೊರಗೆ ಬಂದು ಮಾಡೋದಾದ್ರೆ ಫಸ್ಟ್ ಅವಳಿಗೆ ಗಂಡಂದು ಮನೆಯವರ ಸಪೋರ್ಟ್ ಇರಲೇಬೇಕು, ಇಲ್ಲದಿದ್ದರೆ ಮಾಡ್ಲಿಕ್ಕೆ ಆಗಲ್ಲ. ಫಸ್ಟ್ ಅದು ಸಪೋರ್ಟ್ ಇರಬೇಕು, ಫ್ಯಾಮಿಲಿ ಸಪೋರ್ಟ್. ಎಸ್, ನೀವು ಹೇಳ್ತಾ ಇದ್ರಿ ಸ್ಟಾರ್ಟಿಂಗಲ್ಲಿ ನೀವು ನಿಮ್ಮ ಒಂದು ಮಾರ್ಕೆಟನ್ನು ಶುರು ಮಾಡುವಾಗ ಲೋಕಲಿ ನೀವು ಥಿಂಕ್ ಮಾಡಿದ್ರಿ, ನಾನು ಮಂಗಳೂರಲ್ಲಿ ಇದ್ದೇನೆ, ಸೊ ಬಂದರಲ್ಲಿ ನನ್ನದೊಂದು ಮಾರ್ಕೆಟ್ ಇರ್ಬೋದು, ಅಲ್ಲಿಗೆ ರೀಚ್ ಔಟ್ ಆಗ್ಬೋದು ಅಂತ ಹೇಳಿ ಅಂದ್ಕೊಂಡು ನೀವು ಬಂದರಿಗೆ ಹೋಗ್ತೀರಾ. ಬಂದರಿಗೆ ಹೋಗುವಾಗ ಯಾರನ್ನು ಕರ್ಕೊಂಡು ಹೋಗ್ತೀರಾ? ಒಬ್ಬರೇ ಹೋಗ್ತೀರಾ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ನ? ಇಲ್ಲ, ನಾನು ಜೋಸ್ಟನ್ ಅನ್ನು ಕರ್ಕೊಂಡು ಹೋಗೋದು. ಎಲ್ಲಿ ಹೋದ್ರ ಫಸ್ಟ್ ಬೈಕಲ್ಲಿ ಹೋಗ್ತಿದ್ದದ್ದು. ಎಲ್ಲಿ ಹೋದ್ರು ನಾನು ಜೋಸ್ಟನ್ ಜೊತೆನೆ ಗಂಡನ ತಮ್ಮ ಜೊತೆನೆ. ಸೊ ಅವನು ಮತ್ತೆ ನಾನು ಬಂದರ್ಗೆ ಹೋಗಿ ಕೇಳ್ಬೇಕಾದ್ರೆ ಎಲ್ಲ ಅಂಗಡಿಗಳಿಗೆ ನಿಮ್ಗೆ ಬೇಕಾ ಈ ಪ್ರಾಡಕ್ಟ್ ಅಂತ. ಬಟ್ ಅವರು ಒಬ್ರೊಬ್ರು 20 kg ತಗೊಳ್ತಿದ್ರು, 20-30 kg, 100-200 300 kg ಎಲ್ಲ ತಗೊಳ್ಳಿ. ಸೊ ಅದಕ್ಕೆ ನಾನು ಬೇರೆ ರೀತಿ ಮಾರ್ಕೆಟಿಂಗ್ ಇದು ಯೂಸ್ ಮಾಡಿದೆ. ಅದಕ್ಕಿಂತ ಮುಂಚೆ ಏನು ಇವರು ಫಸ್ಟ್ 20 kg 30 kg ತಗೊಳ್ಬೇಕಾದ್ರೆ ಮನೆಗೆ ಬಂದ ಮೇಲೆ ರಿಗ್ರೆಟ್ ಆಗ್ಲಿಕ್ಕಿತ್ತ? ನಿಮಗೆ ರಿಗ್ರೆಟ್ ಆಗ್ತಿತ್ತ? ನಾನು ಬಿಸ್ನೆಸ್ ಶುರು ಮಾಡಬಾರ್ದಿತ್ತು, ಆ ಥರ ನೀವು ಥಿಂಕ್ ಮಾಡಿದ್ರ ಅಥವಾ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಿದ್ರ? ಇಲ್ಲ, ನಂಗೆ ಫಸ್ಟ್ ಬೇಜಾರಾಯ್ತು ಬಂದರಲ್ಲಿ ತಗೊಳ್ಳಿಲ್ಲ, ಅಯ್ಯೋ ಯಾಕೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂತ. ಮತ್ತೆ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ ಹೇಗೆ ಇಂಪ್ರೂವ್ಮೆಂಟ್ ಮಾಡಬಹುದು, ಏನ್ ಮಾಡಬಹುದು ಅಂತ. ಬಟ್ ನಂಗೆ ಸ್ವಲ್ಪ ಗೊತ್ತಿತ್ತಲ್ಲ ಮಾರ್ಕೆಟಿಂಗ್ ಕೂಡ. ಈ ಲಕ್ಷ್ಮಣ್ ಸರ್ ಮತ್ತೆ ರೋಸ್ಲಿ ಮ್ಯಾಮ್ ಜೊತೆ ಹೋಗಿ ಅವ್ರು ಮಾರ್ಕೆಟಿಂಗ್ ಮಾಡೋದನ್ನು ನೋಡ್ತಿದ್ದಲ್ಲ. ಸೊ ನನಗೆ ಅದನ್ನ ನಾನು ಯೋಚನೆ ಮಾಡಿ ಅದೇ ಫೇಸ್ಬುಕ್ ಅಲ್ಲೆಲ್ಲ ನಾನು ಆ ಥರ ಪ್ಲಾನ್ ಮಾಡಿ ಅದೇ ಕ್ಯಾಶ್ ವರ್ಲ್ಡ್ ಗ್ರೂಪ್ ಇಂದ ಎಲ್ಲ ನಂಬರ್ ತೆಗೆದು ಹಾಗೆ. ಎಸ್, ಸೊ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಏನು ಈ ರೆಸ್ಪಾಂಡ್ ನಿಮಗೆ ಬರಲಿಲ್ಲ ಅಲ್ಲ, ಪಾಸಿಟಿವ್ ಆಗಿ ರೆಸ್ಪಾಂಡ್ ಬಂದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ, ನೆಗೆಟಿವ್ ಅಲ್ಲಿ ತುಂಬಾ ಕಷ್ಟ. ಆಗ ನಿಮಗೆ ನಿಮ್ಮ ಅಮ್ಮ ಹೇಳಿದ ಮಾತು ನೆನಪು ಬಂತು. ಅಯ್ಯೋ ಸ್ಯಾಲ್ರಿ ಅದು ಬರುತ್ತಲ್ವಾ, ಬರ್ತಿತ್ತು, ನಿಂಗೆ ಯಾಕೆ ಬಿಟ್ಟು ಬಿಸ್ನೆಸ್ ಮಾಡಿದೆ ಅಂತ ಅದೆಲ್ಲ ನೆನಪಾಯ್ತು. ಬಟ್ ನಾನು ಧೈರ್ಯ ಇದು ಮಾಡಿ ಪುನಃ ಏನಾದ್ರೂ ಮಾಡ್ಲೇಬೇಕು. ಯಾಕಂದ್ರೆ ಈ ಕಡೆ ನಾನು ಜಾಬ್ ಬಿಟ್ಟಿದ್ದೀನಿ, ಏನಾದ್ರೂ ಮಾಡಬೇಕು, ಪುನಃ ಜಾಬಿಗೆ ಹೋಗ್ಲಿಕ್ಕಾಗಲ್ಲ, ಏನಾದ್ರೂ ಮಾಡಲೇಬೇಕು ಅಂತ ಹಠದಿಂದ ನಾನು. ಓಕೆ, ಇನ್ನು ನೀವೊಂದು ಪ್ರಾಡಕ್ಟ್ ಅನ್ನ ಏನು ತಗೊಂಡ್ ಬರ್ತೀರಾ, ನಿಮಗೆ ಲಾಜಿಸ್ಟಿಕ್ಗೆ ಯಾವ ರೀತಿ ಸಪೋರ್ಟ್ ಇದ್ದಾರೆ ಅಂತ? ನಂಗೆ VRL ಮ್ಯಾನೇಜರ್ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ನಾನು ಕಾಲ್ ಮಾಡ್ಬೋದಾ? ರಾಜಣ್ಣ ಅಂತ ಬಂದರದ್ದು ಮ್ಯಾನೇಜರ್, ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ನಂಗೆ. ನಾನು ಒಂದು ಕಾಲ್ ಮಾಡಿದ್ರೆ ಸರ್ ನಂಗೆ ಗಾಡಿ ಕಳಿಸಿ ಅಂದ್ರೆ ಬೇಗ ಕಳಿಸ್ತಾರೆ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ನೀವು ರಾಜಣ್ಣನವರಿಗೆ ಕೂಡ ಥ್ಯಾಂಕ್ ಯು ಅಂತ ಹೇಳಿಕ್ಕೆ ಅವರಿಂದ ನಂಗೆ ತುಂಬಾ ಹೆಲ್ಪ್ ಆಗಿದೆ. ನಾನು ಯಾವ ಹೊತ್ತಲ್ಲೂ ಗಾಡಿ ಕಳಿಸಿ ಅಂದ್ರೆ ಕಳಿಸ್ತಾರೆ. ಮತ್ತೆ ನಮ್ದು ಹೊಸ ಬಿಲ್ಡಿಂಗ್ ಆಗ್ಬೇಕಾದ್ರೂ ಎಷ್ಟು ಹೈಟ್ ಅಲ್ಲಿ ಮಾಡ್ಬೇಕು, ಹೇಗೆ ಮಾಡ್ಬೇಕು ಗಾಡಿ ಬರ್ಲಿಕ್ಕೆ, ಅದೆಲ್ಲ ಕೇಳ್ಬೇಕಾದ್ರೂ ಅವರು ಒಳ್ಳೆ ಹೇಳಿದ್ದಾರೆ. ಪರ್ಸನಲಿ ನಿಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಬಿಲ್ಡಿಂಗ್ ಒಂದು ಕಟ್ಟಬೇಕಾದ್ರೆ ಯಾವ ರೀತಿ ಇರಬೇಕು ಅಂತ ಹೇಳಿ ಅದೆಲ್ಲ ಹೇಳಿದ್ದಾರೆ ಅವರು.
ಎಸ್ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ರೋಶ್ನಿ ಅವರು ಇದ್ರು. ಅವರ ಒಂದು ಬಿಸ್ನೆಸ್ ಅನ್ನ ಅವರು ಯಾವ ರೀತಿ ಸಕ್ಸಸ್ ಆದ್ರು, ಯಾವ ರೀತಿ ಇನಿಷಿಯಲ್ ಡೇಸ್ ಅಲ್ಲಿ ಯಾವ ರೀತಿ ಕಷ್ಟಪಟ್ಟರು ಎಲ್ಲವನ್ನು ಕೂಡ ನಮಗೆ ತಿಳಿಸ್ಕೊಟ್ರು. ರೋಶ್ನಿ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾದದಕ್ಕೆ ನಿಮಗೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ಈ ವಾರದ ಬಿಯಾಂಡ್ ಲಿಮಿಟ್ಸ್ ವಿಮೆನ್ ರೀಡಿಫೈನಿಂಗ್ ಸಕ್ಸಸ್ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಂದು ಅತಿಥಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ V4 News 24/7, ಮುನ್ನುಡಿ ಮುನ್ನಡೆಗಾಗಿ. ಧನ್ಯವಾದಗಳು. SL Shade Jewelers and Diamond House, Beyond Limits. Women redefining success.